Hello everyone. So KEA DCT 2025 ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿ ಲಿಂಕ್ನ ಬಿಟ್ಟಿದ್ದಾರೆ. ನಿನ್ನೆ ಲಿಂಕ್ ಎನೇಬಲ್ ಆಗಿದೆ. ಸೊ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು, ಲಾಗಿನ್ ಆಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಥಿಂಗ್ ವೆಬ್ಸೈಟ್ಗೆ ಹೋಗಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ತ್ರೀ ಸ್ಟೆಪ್ಸ್ ಆಫ್ ಲಾಗಿನ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಇಸ್ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು QR ಕೋಡ್ ಇರುತ್ತೆ ಆ QR ಕೋಡ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಆರ್ ಎಲ್ಸ್ ಇಲ್ಲಿ ಲಾಗಿನ್ ವಿತ್ CET ನಂಬರ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು CET ನಂಬರ್ನ ಎಂಟರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ OTP ವೆರಿಫಿಕೇಷನ್. ಸೊ ಆಫ್ಟರ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಾದ್ಮೇಲೆ ನಿಮ್ಮ ಫೇಸ್ ವೆರಿಫಿಕೇಷನ್ ಇರುತ್ತೆ. ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ವೆಬ್ ಕ್ಯಾಮ್ನ ಆನ್ ಮಾಡಿ ಆರ್ ಎಲ್ಸ್ ಮೊಬೈಲಲ್ಲಿ ಕ್ಯಾಮ್ರಾನ ಆನ್ ಮಾಡಿ ನಿಮ್ಮ ಒಂದು ಫೇಸ್ನ ವೆರಿಫೈ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಓಪನ್ ಆಗುತ್ತೆ. ಸೊ ಈಗ ಹೇಗೆ ಲಾಗಿನ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಸ್ಟಾರ್ಟ್ ಸ್ಕ್ಯಾನ್ನ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಮರಾ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು QR ಕೋಡ್ ಇರುತ್ತೆ ಆ QR ಕೋಡ್ನ ಸ್ಕ್ಯಾನ್ ಮಾಡ್ಬೋದು. ಆರ್ ಎಲ್ಸ್ ಇಲ್ಲ ಅಂದರೆ ಇಲ್ಲಿ ಲಾಗಿನ್ ವಿತ್ CET ನಂಬರ್ ಅಂತ ಇರುತ್ತೆ. ಇಲ್ಲಿ CET ನಂಬರ್ನ ಎಂಟರ್ ಮಾಡಿನೂ ಕೂಡ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ತೀರಾ. 3940079108 ಇದಾದ್ಮೇಲೆ ಇಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಅಂದರೆ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು CET ನಂಬರ್ ಅಂತ ಕೊಟ್ಟಿರ್ತಾರೆ, ಆರ್ ಎಲ್ಸ್ ಆಪ್ಷನ್ ಎಂಟ್ರಿ ನಂಬರ್ ಅಂತ ಇರುತ್ತೆ, ಅದನ್ನು ಎಂಟರ್ ಮಾಡ್ತೀರಾ. ಅದಾದಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬಂದುತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಅದನ್ನು ಎಂಟರ್ ಮಾಡಿ ವೆರಿಫೈ OTP ಕ್ಲಿಕ್ ಮಾಡಿದ್ರೆ ನಿಮ್ಮ OTP ವೆರಿಫೈ ಆಗುತ್ತೆ. ಅದಾದಮೇಲೆ ಇಲ್ಲಿ ಫೇಸ್ ವೆರಿಫಿಕೇಷನ್ ಅಂದರೆ ನಿಮ್ಮ ಒಂದು ಫೇಸ್ನ ವೆರಿಫೈ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಸೆಲ್ಫಿ ತಗೊಳ್ಳೋ ರೀತಿ ಒಂದು ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಬೇಕಾಗತ್ತೆ. ಅದಾದ ನಂತರ ಫೋಟೋ ಸ್ಕ್ಯಾನ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದಮೇಲೆ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ದಟ್ ಈಸ್ ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪೇ ಅ non-refundable amount of 750 rupees prior to commencement of option entry and then they have to start entering the option. ಅಂದರೆ ಎಲ್ಲ ಕ್ಯಾಟಗರಿಯ ಸ್ಟೂಡೆಂಟ್ಸ್ SC/ST ಆಗಿರ್ಬೋದು, 2A 2B OBC ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಆಪ್ಷನ್ ಎಂಟ್ರಿ ಪ್ರೊಸೆಸ್ಗೆ ಎಂಟರ್ ಆಗಬೇಕಂದ್ರೆ ಫಸ್ಟೇನೆ ನೀವು 750 rupees ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಒನ್ಸ್ ಪೇ ಮಾಡಿ ಆದಮೇಲೆ ನೀವು ನಿಮ್ಮ ಆಪ್ಷನ್ಸ್ನ ಎಂಟರ್ ಮಾಡ್ಬೋದು. ಆದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಸೊ ಈಗ ಒಂದು ಆಪ್ಷನ್ ಎಂಟ್ರಿ ಆನ್ಲೈನ್ ಪೇಮೆಂಟ್ನ ಮಾಡೋಣ. ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಇಲ್ಲಿ ಪೇ ಆನ್ಲೈನ್ ಅಂತ ಒಂದು ಲಿಂಕ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನಿಮ್ಮ CET ನಂಬರ್, ಹಾಗೆ ಕ್ಯಾಂಡಿಡೇಟ್ ನೇಮ್, ಅಪ್ಲಿಕೇಶನ್ ನಂಬರ್ ಮತ್ತು ಒಂದು ಪೇಮೆಂಟ್ ಡೀಟೇಲ್ಸ್ನ ತೋರಿಸುತ್ತೆ. ನೀವು ಆನ್ಲೈನ್ ಪೇಮೆಂಟ್ನ ಮಾಡಬೇಕಾಗಿರುತ್ತೆ. ದಟ್ ಈಸ್ ಆಫ್ 750 rupees. ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಪೇಮೆಂಟ್ ಸ್ಕ್ರೀನ್ ಓಪನ್ ಆಗುತ್ತೆ. ನೀವು QR ಕೋಡ್ ಮುಖಾಂತರನೂ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಎಲ್ಸ್ UPI ಕಾರ್ಡ್ಸ್, ನೆಟ್ ಬ್ಯಾಂಕಿಂಗ್, ನಿಮ್ಮ ಹತ್ರ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದೇ ಇದ್ರೂ ಅದರ ಮುಖಾಂತರ ನೀವು 750 rupeesನ ಪೇ ಮಾಡ್ಬೋದು. QR ಕೋಡ್ ಯೂಸ್ ಮಾಡಿ ಪೇ ಮಾಡೋಣ. ಒನ್ಸೀಗ ಪೇಮೆಂಟ್ ಮಾಡಿದೆ. ಸೊ ಪೇಮೆಂಟ್ ಕನ್ಫರ್ಮ್ ಅಂತ ಬಂದು ನಮ್ಮನ್ನ ಮತ್ತೆ KEA ವೆಬ್ಸೈಟ್ಗೆ ರೀಡೈರೆಕ್ಟ್ ಮಾಡಿ.
ನಿಮಗೆ ಬೇಕಿದ್ರೆ ಈ ಒಂದು ಪೇಮೆಂಟ್ ನಂಬರ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದು ಅವ್ರ ಎಲ್ಸ್ ಇಲ್ಲೇ ಪ್ರಿಂಟ್ ಅಂತ ಬರುತ್ತೆ, ಇದನ್ನು ನೀವು ಸೇವ್ ಮಾಡ್ಕೋಬಹುದು. ಇಫ್ ಬೇಕು ಅಂದರೆ ಇಲ್ಲೇ ಸ್ಕ್ರೀನ್ಶಾಟ್ ತಗೊಳ್ಳಿ, ಅವ್ರ ಎಲ್ಸ್ ಪ್ರಿಂಟ್ ಅಂತ ಕೊಟ್ಟರೆ ಇದೊಂದು PDF ಪ್ರಿಂಟ್ ಆಗುತ್ತೆ. ಅದಾದ ನಂತರ ಮತ್ತೆ ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗುತ್ತೆ. ಸೊ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಇಟ್ ಈಸ್ ಸ್ಟಾರ್ಟ್ಸ್ ಫ್ರಮ್ 3/7/2025 11 o'clock ಇಂದ ನಾಳೆ 5/7/2025 11 o'clock ವರೆಗೂ ಆಪ್ಷನ್ ಎಂಟ್ರಿ ಇರುತ್ತೆ. ಸೊ ನಿಮ್ಮ ಪೇಮೆಂಟ್ ಡೀಟೇಲ್ಸ್ನ ನೋಡಬೇಕಂದ್ರೆ ಪೇಮೆಂಟ್ ಡೀಟೇಲ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಪೇಮೆಂಟ್ ತೋರಿಸುತ್ತೆ. ನೆಕ್ಸ್ಟ್ ಥಿಂಗ್, ಈಗ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದಂದ್ರೆ ಇಲ್ಲಿ ಫಸ್ಟ್ ಲಿಂಕ್ ಇರುತ್ತೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ, ಇದನ್ನ ಕ್ಲಿಕ್ ಮಾಡ್ತೀರಾ. ಬಟ್ ಇಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡೋದ್ರಿಂದ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ತೋರಿಸುತ್ತೆ, ಇದನ್ನು ಅಗ್ರಿ ಅಂತ ಕ್ಲಿಕ್ ಮಾಡಿ ಸ್ಟೆಪ್ಗೆ ಹೋಗ್ಬೇಕಾಗುತ್ತೆ. ಸೊ ಇದು ನಿಮ್ಮ ಆಪ್ಷನ್ ಎಂಟ್ರಿಯ ಸ್ಕ್ರೀನ್. ಇಲ್ಲಿ ನೀವು ನಿಮ್ಮ ಕಾಲೇಜ್ ಡೀಟೇಲ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸಿಪ್ಲಿನ್ ಇಂಜಿನಿಯರಿಂಗ್, ಇಲ್ಲಿ ಕೋರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ ಕೋರ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ಇಟ್ಸ್ ಕಂಪ್ಯೂಟರ್ ಸೈನ್ಸ್, ನಿಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಕೋರ್ಸ್ನ ಯಾವ ಕಾಲೇಜಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆರ್ಎಲ್ಸ್ ನೀವು ಕಾಲೇಜ್ ಮುಖಾಂತರ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಕಾಲೇಜ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಕಾಲೇಜ್ನ ಡೀಟೇಲ್ಸು ತೋರಿಸುತ್ತೆ. ಬಟ್ ನೀವು ಕಾಲೇಜ್ನ ಕ್ಲಿಕ್ ಮಾಡಿ ಆ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಅವೈಲಬಲ್ ಇರುತ್ತೆ ಅಲ್ಲಿ ನೀವು ಆಪ್ಷನ್ಸ್ನ ಎಂಟರ್ ಮಾಡ್ಬೋದು. ಸೊ ದಟ್ ನಾನಿಲ್ಲಿ ಎಕ್ಸಾಂಪಲ್ ಆಗಿ ಫಸ್ಟ್ RV ಕಾಲೇಜ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನೀವು ಆಪ್ಷನ್ಸ್ನ ಪ್ರಯಾರಿಟಿನ ಕೊಡಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಫಸ್ಟ್ ಪ್ರಿಯಾರಿಟಿನ ಕೊಡ್ತೀನಿ. ಅದಾದಮೇಲೆ ಸೈಬರ್ ಸೆಕ್ಯೂರಿಟಿ ಸೆಕೆಂಡ್ ಪ್ರಿಯಾರಿಟಿ, ಡೇಟಾ ಸೈನ್ಸ್ ಥರ್ಡ್ ಪ್ರಿಯಾರಿಟಿ, ಅದಾದಮೇಲೆ ಇನ್ಫಾರ್ಮೇಷನ್ ಸೈನ್ಸ್ ಫೋರ್ತ್ ಕೊಡ್ತೀನಿ. ಸೊ ನನಗೆ ಇಷ್ಟೇ ಸಾಕು. ಇದಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಬಟನ್ ಇರುತ್ತೆ, ಇದನ್ನು ಕಂಪಲ್ಸರಿ ಕ್ಲಿಕ್ ಮಾಡಬೇಕು. ಇದನ್ನ ಸೇವ್ ಮಾಡಿದ್ರೆ ಮಾತ್ರ ನಿಮ್ಮ ಆಪ್ಷನ್ಸ್ ಎಂಟರ್ ಆಗುತ್ತೆ. ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೋಡ್ಬೋದು. ಸೊ ನನ್ನ ಫಸ್ಟ್ ಪ್ರಿಯಾರಿಟಿ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್, ಹಾಗೆ ಇಲ್ಲಿ ಫೀಸು ಡಿಸ್ಪ್ಲೇ ಆಗುತ್ತೆ. ಇಟ್ ಈಸ್ 1,12,000. ಅದಾದಮೇಲೆ ಸೆಕೆಂಡ್ ಪ್ರಿಯಾರಿಟಿ RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಸೈಬರ್ ಸೆಕ್ಯೂರಿಟಿ ಥರ್ಡ್ ಪ್ರಿಯಾರಿಟಿ. ಇದೇ ರೀತಿ ನೀವು ಎಷ್ಟು ಆಪ್ಷನ್ಸ್ ಬೇಕೋ ಅಷ್ಟು ಆಪ್ಷನ್ಸ್ನು ಎಂಟರ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಸ್ ನಾನು ಈಗ ಕಂಪ್ಯೂಟರ್ ಸೈನ್ಸ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕೋರ್ಸ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಮ್ಮ CS ಸೆಲೆಕ್ಟ್ ಮಾಡಿದ್ರೆ ಯಾವ ಕಾಲೇಜಸಲ್ಲೆಲ್ಲ ಕಂಪ್ಯೂಟರ್ ಸೈನ್ಸ್ ಕೋರ್ಸಸ್ ಅವೈಲಬಲ್ ಇದೆ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಫಸ್ಟ್ ಇಸ್ UVC ಕಾಲೇಜ್. ಈ ಕಾಲೇಜಲ್ಲಿ ನಮ್ಮ KA ಫೀಸ್ ಬಂದು 50,000 ಇರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ 45,000, 1,02,000 ಇಲ್ಲಿರುತ್ತೆ. ನೀವು ಇಲ್ಲೂ ಸಹ ಆಪ್ಷನ್ಸ್ನ ಪ್ರಿಯಾರಿಟಿನ ಕೊಡ್ತಾ ಬರ್ಬೋದು. ಸೊ ಇಲ್ಲಿ ಲಾಸ್ಟ್ ಪ್ರಿಯಾರಿಟಿ ನಾನು 4ಗೆ ನಿಲ್ಲಿಸಿದ್ದೆ. ಅಗೇನ್ ಇಲ್ಲಿ 5, 6, 7, 8 ಈ ರೀತಿ n ನಂಬರ್ ಆಫ್ ಆಪ್ಷನ್, ಎಷ್ಟು ಕಾಲೇಜಸ್ ಇದೆ, ಎಷ್ಟು ಬ್ರಾಂಚಸ್ ಇದೆ, ಎಲ್ಲದಕ್ಕೂ ನೀವು ಪ್ರಯಾರಿಟಿನ ಸೆಟ್ ಮಾಡ್ತಾ ಬರ್ಬೋದು. ಇದಾದ್ಮೇಲೆ ಇಲ್ಲಿ 7 ಆಪ್ಷನ್ಸ್ನ ಅಥವಾ 7 ಪ್ರಿಯಾರಿಟಿನ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಅಪ್ಡೇಟ್ ಮಾಡಬೇಕಂದ್ರೆ ನೀವು ಇಲ್ಲೂ ಸಹ ಚೇಂಜ್ ಮಾಡ್ಬೋದು. ಇಲ್ಲಿ ನಾನು UVC 5th ಪ್ರಿಯಾರಿಟಿ ಇದೆ, ಇದನ್ನು ಫಸ್ಟ್ ಪ್ರಿಯಾರಿಟಿಗೆ ಸೆಟ್ ಮಾಡ್ತೀನಿ. ಆಗೇನಾಗುತ್ತೆ, ಈ UVC ಕಾಲೇಜು ಫಸ್ಟ್ ಹೋಗುತ್ತೆ. ಅದಾದಮೇಲೆ ಮಿಕ್ಕಿದೆಲ್ಲ ಇದು 2, 3, 4, 5, 6 ಈ ರೀತಿ ಕೆಳಗೆ ಬರುತ್ತೆ. ಎಂಟರ್ ಮಾಡಾದ್ಮೇಲೆ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡ್ಬೋದು UVCಗೆ ಫಸ್ಟ್ ಪ್ರಿಯಾರಿಟಿ ಬರುತ್ತೆ. ಅದಾದಮೇಲೆ ಸೆಕೆಂಡ್ RV ಅದೇನು ನಂಬರ್ಸ್ ಇತ್ತು ಅದು 2, 3, 4, 5 ಅಂತ ಅಪ್ಡೇಟ್ ಆಯಿತು.
ನೀವು ಇನ್ ಕೇಸ್ ಏನಾದರೂ ಈ ಫಸ್ಟ್ ಪ್ರಿಯಾರಿಟಿನ ನನಗೆ ಬೇಡ ರಿಮೂವ್ ಮಾಡಬೇಕಂದ್ರೆ ಇಷ್ಟಿಗೆ 0 ಅಂತ ಕೊಟ್ಟು ಡೇಟ್ ಕೊಡಿ. ಹಾಗೇನಾಗುತ್ತೆ, ಆ ಕಾಲೇಜು ರಿಮೂವ್ ಆಗುತ್ತೆ. ಅಗೇನ್ ನೀವು ಆಪ್ಷನ್ಸ್ನ ಅಪ್ಡೇಟ್ ಮಾಡ್ಬೋದು. ನಿಮಗೆ ಯಾವ ಆಪ್ಷನ್ಸ್ ಬೇಕು ಆ ಪ್ರಯಾರಿಟಿ ನಂಬರ್ನ ಕೊಡಿ. 1 3 4 5 ಇನ್ ಕೇಸ್ ನೀವು ಇವಾಗ ಗೌರ್ಮೆಂಟ್ ST ಕಾಲೇಜು ನನಗೆ ಫಸ್ಟ್ ಪ್ರಿಯಾರಿಟಿಲಿ ಬೇಕು, ಆಗ 1 ಅಂತ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಅಂತ ಕೊಟ್ಟರೆ ಈ ಕಾಲೇಜ್ಗೆ ಫಸ್ಟ್ ಪ್ರಿಯಾರಿಟಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಉಳಿದಂಥ ಕಾಲೇಜ್ಗೆ 2 3 4 5 ಅಂತ ಹೀಗೆ ಅಪ್ಡೇಟ್ ಆಗುತ್ತೆ. ಒನ್ಸ್ ನಮ್ಮ ಪ್ರಿಯಾರಿಟಿನೆಲ್ಲ ಸೆಟ್ ಮಾಡಿ ಆದಮೇಲೆ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟು ಅದಾದಮೇಲೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಯಾವ್ಯಾವ ಕಾಲೇಜಸ್ನ ಸೆಲೆಕ್ಟ್ ಮಾಡಿದ್ದೀರಾ ಪ್ರಿಯಾರಿಟಿ ವೈಸ್ ಇದೊಂದು ನಿಮಗೆ ಡೇಟಾ ಸಿಗುತ್ತೆ. ಇಲ್ಲಿ ನೀವು ವೆರಿಫೈ ಮಾಡ್ಕೋಬೋದು. ಸೊ ಫಸ್ಟ್ ಪ್ರಿಯಾರಿಟಿ ದಟ್ ಈಸ್ ಗೌರ್ಮೆಂಟ್ ಕಾಲೇಜ್ ಕಂಪ್ಯೂಟರ್ ಸೈನ್ಸ್, ಅದಾದಮೇಲೆ RV ಕಂಪ್ಯೂಟರ್ ಸೈನ್ಸ್, ನೆಕ್ಸ್ಟ್ RV ಸೈಬರ್ ಸೆಕ್ಯೂರಿಟಿ. ಈ ರೀತಿ ನೀವು ಎಷ್ಟು ಆಪ್ಷನ್ಸ್ನ ಕೊಟ್ಟಿರ್ತೀರಾ ಅಷ್ಟು ಆಪ್ಷನ್ಸ್ ಸಹ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಿಷ್ಟು ಆಪ್ಷನ್ ಎಂಟ್ರಿ. ನೀವು ಯಾವಾಗ ಬೇಕಾದರೂ ನಿಮ್ಮ ಆಪ್ಷನ್ಸ್ನ ಅಥವಾ ಪ್ರಯಾರಿಟೀಸ್ನ ಚೇಂಜ್ ಮಾಡ್ಬೋದು. ಇಲ್ಲಿ ಫಿಲ್ಟರ್ಸ್ ಆಪ್ಷನ್ ಇದೆ, ನೀವು ಫೀಸ್ನ ಮುಖಾಂತರ ಸಹ ಯಾವ್ಯಾವ ಕಾಲೇಜ್ ಬೇಕು ಅಂತ ಫಿಲ್ಟರ್ ಮಾಡ್ಬೋದು. ತುಂಬ ಜನ ಜಸ್ಟ್ ನನಗೆ ಗೌರ್ಮೆಂಟ್ ಕಾಲೇಜಸ್ ಮಾತ್ರ ಸಾಕು ಅಥವಾ ಕಡಿಮೆ ಫೀಸ್ ಇರೋ ಕಾಲೇಜಸ್ ಮಾತ್ರ ನಾನು ಅಪ್ಲೈ ಮಾಡ್ತೇನೆ ಅಂದರೆ ಇಲ್ಲಿ ಫೀಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು 1,02,000, 1,12,000, 1,22,000, 45 ಮತ್ತು 50 ಅಂತ ಇದೆ. ಈಗ 45,000 ಅಂತ ಸೆಲೆಕ್ಟ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಯಾವ್ಯಾವ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸು 45 ಇರುತ್ತೋ ಆ ಕಾಲೇಜಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲೂ ನೀವು ಪ್ರಿಯಾರಿಟೀಸ್ನ ಕೊಡ್ಬೋದು. ಓಕೆನಾ. ಸೊ ಇಲ್ಲಿ 7ಗೆ ನಾನು ಲಾಸ್ಟ್ ಪ್ರಿಯಾರಿಟಿ ಸ್ಟಾಪ್ ಆಗಿದೆ. ಇಟ್ ಈಸ್ 8 9 10 11 ಅಂತ ನೆಕ್ಸ್ಟ್ ಕೊಡ್ತಾ ಬರ್ತೀನಿ. 10 11 12 ಒನ್ಸ್ ಪ್ರಿಯಾರಿಟಿ ಎಲ್ಲ ಕೊಟ್ಟಾದ್ಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್. ಆದಮೇಲೆ ಇಲ್ಲಿ ನೀವು ಯಾವ್ಯಾವ ಪ್ರಿಯಾರಿಟೀಸ್ನ ಕೊಟ್ಟಿದ್ರಿ ಅದಷ್ಟು ಇಲ್ಲಿ ಮೇನ್ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಆಗುತ್ತೆ. ಓಕೆನಾ. ಇನ್ ಕೇಸ್ ಇದರಲ್ಲಿ ಏನಾದರೂ ನೀವು ಡಿಲೀಟ್ ಮಾಡಬೇಕಂದ್ರೆ ಜಸ್ಟ್ ಆಪ್ಷನ್ನ 0 ಅಂತ ಕೊಟ್ಟು ಅಪ್ಡೇಟ್ ಅಂತ ಕೊಟ್ಟರೆ ಆ ಒಂದು ಕಾಲೇಜು ಡಿಲೀಟ್ ಆಗುತ್ತೆ. ಒನ್ಸ್ ಅಪ್ಡೇಟ್ ಪ್ರೊಸೆಸ್ ಎಲ್ಲ ಆದಮೇಲೆ ಮರಿದೇನೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ರಿಪೋರ್ಟ್ನ ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿಟ್ಕೊಳ್ಳಿ. ಇದು PDF ಏನಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ರಿಪೋರ್ಟ್ನ ಮರಿದೇ ಎಲ್ಲರೂ ಇಟ್ಕೊಂಡಿರಬೇಕು. ನೀವು ಏನೇ ಒಂದು ಸ್ಮಾಲ್ ಚೇಂಜಸ್ ಮಾಡಿದ್ರು ಒಂದು ಅಪ್ಡೇಟ್ ಆದಮೇಲೆ ಜಸ್ಟ್ ಅದ್ರದ್ದೊಂದು ಕಾಪಿನ ತೆಗೆದಿಟ್ಕೊಳ್ಳಿ. ಓಕೆನಾ. ಎವ್ರಿ ಟೈಮ್ ಇದು ಮಾಡಿ ಒಂದು ಫೈನಲ್ ಕಾಪಿನ ಇದನ್ನ ಸೇವ್ ಮಾಡಿ ಇಟ್ಕೊಂಡಿರಿ. ಇದಿಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ರೆ ಆಗುತ್ತೆ. ಒನ್ಸ್ ನೀವು ಎಲ್ಲರೂ ನಿಮ್ಮ ರ್ಯಾಂಕ್ನ ಇಲ್ಲಿ ಕ್ಲಿಕ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಹೋಮ್ ಪೇಜಿಗೆ ಬಂದರೆ ಇಲ್ಲಿ ಆಫ್ಟರ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿ ವ್ಯೂ ಲಾಗಿನ್ ಹಿಸ್ಟ್ರಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವಾಗ ಲಾಗಿನ್ ಆಗಿದ್ರಿ ಅಂತ ತೋರಿಸುತ್ತೆ. ನೋಡ್ಬೋದು ಲಾಸ್ಟ್ ನಾನು ಲಾಗಿನ್ ಆಗಿದ್ದು, IP ಅಡ್ರೆಸ್, ಲಾಗಿನ್ ಆಗಿದ್ದ ಟೈಮು ಮತ್ತು ಲಾಗೌಟ್ ಆಗಿದ್ದ ಟೈಮು. ಇದು ಫಸ್ಟ್ ಟೈಮ್ ಲಾಗಿನ್ ಆಗಿದ್ದು, ಲಾಗಿನ್ ಆಗಿ ಮತ್ತೆ ಲಾಗೌಟ್ ಆಗಿದ್ದು. ಸೊ 12:47ಗೆ ಲಾಗಿನ್ ಆಗಿ 12:48ಗೆ ಲಾಗೌಟ್ ಆಗಿದ್ದೀನಿ. ಇಲ್ಲಿ ಬರೀ ಮತ್ತೆ 12:57ಗೆ ಲಾಗಿನ್ ಆಗಿದ್ದೀನಿ, ಅಗೇನ್ ಲಾಗೌಟ್ ಆಗಿಲ್ಲ. ಸೊ ಇಲ್ಲಿ ಲಾಗೌಟ್ ಟೈಮ್ ತೋರಿಸ್ತಿಲ್ಲ. ಇಲ್ಲಿ ಆಪ್ಷನ್ ಎಂಟ್ರಿ ಸ್ಯಾಂಪಲ್ ಇರುತ್ತೆ, ಡೀಟೇಲ್ಡ್ ಆಪ್ಷನ್ ಎಂಟ್ರಿ ವರ್ಕ್ಶೀಟ್ ಇರುತ್ತೆ. ಇದನ್ನ ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ಒಂದು ಸ್ಯಾಂಪಲ್ ವರ್ಕ್ಶೀಟ್ ಅಥವಾ ಸ್ಯಾಂಪಲ್ ರಿಪೋರ್ಟ್ ಹೇಗಿರುತ್ತೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಇದಿಷ್ಟು ಆಪ್ಷನ್ ಎಂಟ್ರಿಯ ಪ್ರೋಸೆಸ್ ಆಗಿರುತ್ತೆ. ಎಲ್ರೂ ಆದಷ್ಟು ನಿಮ್ಮ ಲ್ಯಾಪ್ಟಾಪ್ಸಲ್ಲಿ ಅಥವಾ ಸೈಬರ್ ಸೆಂಟರ್ಸ್ಗೆ ಹೋಗಿನೇ ಆಪ್ಷನ್ ಎಂಟ್ರೀಸ್ಗೆ ಪ್ರಯಾರಿಟಿಗೆ ಕೊಡಿ. ಮೊಬೈಲಲ್ಲಿ ಮಾಡೋದನ್ನ ಲಿಟಲ್ ಬಿಟ್ ಅವಾಯ್ಡ್ ಮಾಡಿ. ಇನ್ ಕೇಸ್ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ, ಮೊಬೈಲಲ್ಲೇ ಮಾಡಬೇಕು ಅಂದರೆ ಮೊಬೈಲಲ್ಲೇ ಮಾಡಾದ್ಮೇಲೆ ಬಟ್ ಬಿ ಕೇರ್ಫುಲ್ ಅಷ್ಟೇ ಹೇಳೋದು. ಎವ್ರಿ ಟೈಮ್ ಒಂದ್ಸಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಅಪ್ಡೇಟ್ ಮಾಡಿ. ಆಫ್ಟರ್ ಕಾಲೇಜ್ ಲಿಸ್ಟ್ ಎಲ್ಲ ಅಪ್ಡೇಟ್ ಆದಮೇಲೆ ಎಲ್ಲ ಒಂದ್ಸಲ ಕ್ಲೀನಾಗಿ ನಂಬರ್ಸ್ ಎಲ್ಲ ಬಂದಿದೆಯಾ, ಪ್ರಿಯಾರಿಟಿ ಕರೆಕ್ಟ್ ಆಗಿದೆಯಾ, ನೀವು ಕೊಟ್ಟಿರೋ ಕಾಲೇಜಸ್ ಇದೆಯಾ ಅಂತ ಒಂದ್ಸಲ ಕ್ಲೀನಾಗಿ ವೆರಿಫೈ ಮಾಡ್ಕೊಬಿಡಿ ಅಷ್ಟೇ. ಯಾಕಂದರೆ ಮೊಬೈಲಲ್ಲಿ ಸ್ಕ್ರೀನ್ ಚಿಕ್ಕದಿರೋದ್ರಿಂದ ನಂಬರ್ಸ್ ಮಿಸ್ಮ್ಯಾಚ್ ಆಗೋದು, ಪ್ರಿಯಾರಿಟಿ ಚೇಂಜಸ್ ಆಗೋದು, ಯಾವುದೋ ಕಾಲೇಜಿಗೆ ಇನ್ಯಾವುದೋ ಕಾಲೇಜ್ ಸೆಲೆಕ್ಟ್ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ಒನ್ಸ್ ನಿಮ್ಮ ಆಪ್ಷನ್ ಎಂಟ್ರೀಸ್ ಎಲ್ಲ ಎಂಟರ್ ಮಾಡಾದ್ಮೇಲೆ ಆಪ್ಷನ್ ಎಂಟ್ರಿ ರಿಪೋರ್ಟ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ.
ಅದಾದಮೇಲೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮರೀದೇನೆ ಲಾಗೌಟ್ ಮಾಡಿ. ಯೂಶಲಿ ಸೈಬರ್ ಸೆಂಟರ್ಸಲ್ಲಿ ಬೇರೆಯವರ ಸಿಸ್ಟಮ್ಸ್ ಅಥವಾ ಮೊಬೈಲ್ಸಲ್ಲಿ ಆಪ್ಷನ್ ಎಂಟ್ರಿ ಮಾಡಿರೋರು ಮರೀದೆ ಲಾಗೌಟ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ಒನ್ಸ್ ವೆರಿಫೈ ಮಾಡ್ಕೊಳ್ಳಿ, ಯಾರಾದರೂ ಬೇರೆಯವ್ರು ಲಾಗಿನ್ ಆಗಿದ್ದಾರಾ, ನಾನೊಬ್ಬನೇ ಲಾಗಿನ್ ಆಗಿದ್ದ ಅಂತ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು.